ಸೊ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇವಾಗ DCET 2023 ಹೊಸ ಸಿಲೆಬಸ್ ಬಂತು. ಹೊಸ ಸಿಲೆಬಸ್ ಬಂದಮೇಲೆ ಸಿಲೆಬಸ್ ಚೇಂಜ್ ಆಗಿದೆ. ಸಿಲೆಬಸ್ ಚೇಂಜ್ ಆದಮೇಲೆ ನಿಮಗೆ 5 ಸಬ್ಜೆಕ್ಟ್ ಇದೆ ನಿಮಗೆ. ಓಕೆ, ಸೊ 5 ಸಬ್ಜೆಕ್ಟ್ ಇದೆ. ಯಾವುದಾದ್ರು ಹೇಳೋಕೆ ಹೋದರೆ ನಿಮಗೆ, ಸೊ ಫಸ್ಟ್ ಬಂದು ಮ್ಯಾಥ್ಸು 20 ಮಾರ್ಕ್ಸ್, ಮತ್ತು S&A 20 ಮಾರ್ಕ್ಸ್, ಮತ್ತು PMS 20 ಮಾರ್ಕ್ಸ್, ಮತ್ತು IT ಸ್ಕಿಲ್ಸ್ 20 ಮಾರ್ಕ್ಸ್, ಮತ್ತು FEEE 20 ಮಾರ್ಕ್ಸ್. ಟೋಟಲ್ಲು 100 ಮಾರ್ಕ್ಸು. ಸೊ 100 ಕ್ವಶನ್ಸ್ ಬರುತ್ತೆ, 3 hours ಡ್ಯೂರೇಷನ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಫಾರ್ ಯು. ಸೊ ಈ ವಿಡಿಯೋದಲ್ಲಿ ಸರ್ ತುಂಬ ಜನ ಕೇಳ್ತಾ ಇದ್ರಿ, ಸರ್ ಒಂದು ಕ್ವಶನ್ ಪೇಪರ್ ವ್ಯೂ ಏನೋ ಸಿಗುತ್ತಾ ನಮಗೆ, ಯಾವ ಥರ ಕಾಣಿಸುತ್ತೆ, ಸೊ ಯಾವ ಥರ ನಾವು ಎಕ್ಸಾಮ್ ಫೇಸ್ ಮಾಡ್ಬೋದು, ಒಂದು ವ್ಯೂ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಕ್ವಶನ್ ಪೇಪರ್. ಸೊ A1 ವರ್ಷನ್ನು. ಓಕೆ, ಸೊ ಸೀರಿಯಲ್ ನಂಬರ್ ಇರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಈ ಥರ ಅಪ್ಡೇಟ್ಸ್ಗಾಗಿ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ನಿಮಗೆ ಯಾವ ಥರ ಬೇಕೋ ಆ ಥರ ಕೊಡ್ತಾ ಹೋಗ್ತೀನಿ. ಹಾಗೆ ND ಅಕಾಡೆಮಿಯಿಂದ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಮತ್ತು ND ಅಕಾಡೆಮಿ 2024ಗೆ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಯರ್ಲಿ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಜಾಯಿನ್ ಆಗ್ಬೋದು. ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಪಿಂಗ್ ಮಾಡಿ, ಎಲ್ಲ ಅಪ್ಡೇಟ್ಸು ನಿಮಗೆ ಬರುತ್ತೆ. ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸೊ ಇಫ್ ಯು ನೀಡ್ ಅ ಗುಡ್ ಕೋಚಿಂಗ್, ಒಂದು ಒಳ್ಳೆ ಕೋಚಿಂಗ್ ಬೇಕು ಸರ್ ನನಗೆ, ನಂದು ಕಂಪ್ಲೀಟ್ ಆನ್ಲೈನ್ ಕೋಚಿಂಗು, ಒಳ್ಳೆ ಕೋಚಿಂಗ್ ಬೇಕು ಸರ್, ನಾನು ಒಳ್ಳೆ ರ್ಯಾಂಕ್ ಸ್ಕೋರ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. 24/7 ಕ್ಲಾಸಸ್ ರೆಕಾರ್ಡಿಂಗ್ ಸಿಗುತ್ತೆ ನಿಮಗೆ. ಎಕ್ಸಾಮ್ ಆಗೋವರೆಗೂ, ಎಕ್ಸಾಮ್ ಆದಮೇಲೂ, ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಓಕೆ, ಸೊ ದಿಸ್ ಅ ಪಾರ್ಟ್ ಆಫ್ ಪ್ರಮೋಷನ್. ಸೊ ಇವಾಗ ಕ್ವಶನ್ ಪೇಪರ್ ಬರೋದ ನೋಡಿ, ಇಲ್ಲಿ ನೀವು ಒಳಗಡೆ ಹೋದಾಗ ನಿಮಗೆ ಈ ಥರ ಒಂದು ಕ್ವಶನ್ ಪೇಪರ್ ಬುಕ್ಲೆಟ್ ಸಿಗುತ್ತೆ ನೋಡಿ. ಈ ಥರ ಬುಕ್ಲೆಟ್ ಸಿಗುತ್ತೆ ನಿಮಗೆ. ಸೊ ಇದು ನೋಡಿ, ಇದು ಸೀಲ್ ಇದು. ಓಕೆ, ದಿಸ್ ಇಸ್ ಕಾಲ್ಡ್ ಸೀಲ್. ನೋಡಿ ಕಾಣಿಸ್ತಾ ಇಲ್ಲಿ, ಇದು ಬಂದು ಸೀಲ್ ಇದು. ಓಕೆ, ಈ ಥರ ಸೀಲ್ ಆಗಿರುತ್ತೆ. ಸೊ ನಿಮಗೆ ಇದು ಟೈಮಿಂಗ್ಸ್ ಬಂದು ನಿಮಗೆ ಇಲ್ಲಿ ನೋಡಿ, ಟೈಮಿಂಗ್ಸ್ ಬಂದು ಎಷ್ಟಿದೆ ಅಂದರೆ 2 PM to 5 PM ಇದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ನೀವು ಇಲ್ಲಿ 2 PM to 5 PM ಇದೆ, ಕಾಣಿಸ್ತಾ ಇದ್ದಾರೆ ನಿಮಗೆ ಇಲ್ಲಿ ನೋಡಿ. 2 PM to 5 PM ಇದೆ, ಅಂದರೆ 2 ಗಂಟೆಯಿಂದ 5 ಗಂಟೆವರೆಗೂ 3 hours ಎಕ್ಸಾಮ್ ಇರುತ್ತೆ ನಿಮಗೆ. ಓಕೆ, ಸೊ 2 o'clock ಎಕ್ಸಾಮ್ ಇದ್ರೆ ನಿಮಗೆ ರಫ್ಲಿ 1:30ಗೆ ಒಳಗಡೆ ಬಿಡ್ತಾರೆ, 1:40ಗೆ OMR ಬುಕ್ ಕೊಡ್ತಾರೆ, 1:50ಗೆ ನಿಮಗೆ ಕ್ವಶನ್ ಪೇಪರ್ ಬುಕ್ಲೆಟ್ ಕೊಡ್ತಾರೆ. ಸೊ ದಿಸ್ ಇಸ್ ದ ಒನ್ ಥಿಂಗ್, ನೀವು 2 o'clock ಬೆಲ್ ಆಗೋವರೆಗೂ ಈ ಸೀಲ್ನ ಓಪನ್ ಮಾಡೋಂಗಿಲ್ಲ. ಸೊ ಇಷ್ಟೇ ನಿಮ್ಗೆ ಕಾಣಿಸೋದು, ನಿಮಗೆ ಫ್ರಂಟು ಬ್ಯಾಕ್ ಸೈಡು ಇಷ್ಟು ಕಾಣಿಸುತ್ತೆ ನಿಮಗೆ. ಸೊ ಇದರಲ್ಲಿ 100 ಕ್ವಶನ್ಸ್ ಬರುತ್ತೆ. ಆಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ನೋಡ್ಬೋದು ನೀವು, ಇಲ್ಲಿ ಡೂಸ್ ಇದೆ, ಡೋಂಟ್ಸ್ ಇದೆ, ಸಮಥಿಂಗ್. ಆಮೇಲೆ ಯಾವ ಥರ ಮಾರ್ಕಿಂಗ್ ಮಾಡಬೇಕು ಎಲ್ಲ ಇಂಡಿಕೇಶನ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಕರೆಕ್ಟ್ ವೇ ಯಾವುದು, ಈ ಥರ ರಾಂಗ್ ಎಂಟ್ರಿ ಮಾಡ್ಬೋದು, ಮತ್ತು ಟಿಕ್ ಹಾಕ್ಬಾರ್ದು, ಮತ್ತು ಡಬಲ್ ಮಾರ್ಕಿಂಗ್ ಮಾಡಬಾರ್ದು, ಇವೆಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ಓದ್ಕೊಳೋದಕ್ಕೆ. ಓಕೆ, ಸೊ ಬಟ್ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ವರ್ಕೌಟ್ ಮಾಡೋದಕ್ಕೆ ನೋಡಿ ಇಲ್ಲಿ ಈ ಥರ ಇದ್ರೆ, ಇದು ಫ್ರಂಟ್ ಪೇಜು. ಓಕೆ, ಸೊ ಟೋಟಲ್ ಎಷ್ಟು ಪೇಜ್ ಬರುತ್ತೆ ಅಂತಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ 20 ಪೇಜ್ ಬರುತ್ತೆ ನಿಮಗೆ ಇಲ್ಲಿ. ಓಕೆ, ಸೊ A1 ಅಂದರೆ A1 ಇಸ್ ಅ ಸೀರೀಸ್. ನೋಡಿ ಇಲ್ಲಿ ಏನು ಬರುತ್ತೆ ಅಂತಂದರೆ, ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ ಬರುತ್ತೆ, ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ ಬರುತ್ತೆ A1 ಅಂತ. ಇದು ಸೀರಿಯಲ್ ನಂಬರ್ ಬರುತ್ತೆ. ಓಕೆ, ಇದೇ ಸೀರಿಯಲ್ ನಂಬರ್ ನಿಮಗೆ OMR ಶೀಟ್ ಮೇಲೆ ಇರುತ್ತೆ. OMR ಏನು ಕೊಟ್ಟಿರ್ತೀರೋ ಸೇಮ್ ಸೀರಿಯಲ್ ನಂಬರ್ ಇರುತ್ತೆ. ಇಲ್ಲ ಡಿಫ್ರೆಂಟ್ ಇರುತ್ತೆ, ಎವ್ರಿ ಇಯರ್ KO ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಟೈಮ್ ಬಂದಾಗ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನಿಮ್ಮ DCT ನಂಬರ್ನ ಇಲ್ಲಿ ಬರೀಬೇಕಾಗತ್ತೆ. ನಾವು ಇಷ್ಟೇ ಮಾಡಬೇಕಾಗಿರೋದು ಆ 10 ಮಿನಿಟ್ಸಲ್ಲಿ. 1:50ಗೆ ನಿಮಗೆ ಕ್ವಶನ್ ಪೇಪರ್ ನಿಮ್ಮ ಕೈಲಿ ಕೊಟ್ಟರೆ ನೀವೇನು ಮಾಡಬೇಕಾಗಿರೋದು ಅಂದರೆ, ಈ ನಂಬರ್ ಬರೀಬೇಕಿಲ್ಲಿ 20 DCಗೆ ಅಂತ, ಮತ್ತು ವರ್ಷನ್ ಕೋಡ್ ಏನು ಕೊಟ್ಟಿದ್ದಾರೆ ನಿಮಗೆ OMR ಶೀಟ್ ಮೆನ್ಷನ್ ಆಗಿರುತ್ತೆ, ಅದನ್ನೇ ಬರುತ್ತೆ. ಇಲ್ಲ ಕಾಣಿಸುತ್ತೆ ನೋಡಿ ಇಲ್ಲಿ, ಬುಕ್ಲೆಟ್ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ ಅಂತ ಕಾಣಿಸುತ್ತೆ ನಿಮಗೆ. ಇಲ್ಲಿ ಬರೀಬೇಕು. ಸೀರಿಯಲ್ ನಂಬರ್ ನೋಡಿ ಸೇಮ್ ಇದೆ, ಇದೇ ನಂಬರು, ಅದೇ ಇದೇ OMR ಶೀಟಲ್ಲಿ ಕೊಟ್ಟಿರ್ತಾರೆ. ಇವಾಗೆಲ್ಲ ಹಂಗೆ ಮಾಡ್ತಾ ಇರೋದು. OMRದು ಕ್ವಶನ್ ಬುಕ್ಲೆಟ್ದು ಎರಡೂ ಸೇಮ್ ಇರುತ್ತೆ. ಸೊ ನಿಮಗೇನು ಅಲ್ಲೇ ಪ್ರಿಂಟ್ ಆಗಿ ಬಂದ್ಬಿಟ್ಟಿರುತ್ತೆ. ಓಕೆ, ನಿಮ್ಗೇನು ಕನ್ಫ್ಯೂಷನ್ಸ್ ಏನಾಗಲ್ಲ. ಇನ್ ಕೇಸ್ ಏನೋ ಚೇಂಜಸ್ ಇದ್ದರೆ ನೀವು ಅಲ್ಲಿರೋ ಯೂನಿವರ್ಸಿಟಿಗೆ ನೀವು ಗಮನಕ್ಕೆ ತರ್ಬೋದು ನೀವು ಇಲ್ಲಿ. ಓಕೆ, ಆಮೇಲೆ ಈ ಸೀಲ್ನ ನೀವು ಇದನ್ನ ಓಪನ್ ಮಾಡೋಂಗಿಲ್ಲ ಎಲ್ಲಿವರೆಗೂ ಅಂದರೆ 2 ಗಂಟೆ ಬೆಲ್ ಆಗೋವರೆಗೂ, 2 o'clock ಬೆಲ್ ಆಗೋವರೆಗೂ. ಯಾಕಂದರೆ ಟೈಮಿಂಗ್ಸ್ ಬಂದು ನಿಮಗೆ 2 to 5 PM ಇದೆ. ಓಕೆ, ಸೊ 2 ಗಂಟೆವರೆಗೂ ಓಪನ್ ಮಾಡೋಂಗಿಲ್ಲ. ಸೊ ಸುಮ್ಮನೆ ಕೂತ್ಕೊಂಡು ಇದೆಲ್ಲ ಓದ್ತಾ ಇರಬೇಕು. ಇದೆಲ್ಲ ಓದಾದ್ಮೇಲೆ ಇಲ್ಲಿ ಲಾಸ್ಟ್ ಪೇಜ್ ನೋಡಿ, ಇಲ್ಲಿ ಅವರೇ ಕೊಟ್ಟಿದ್ದಾರೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆಯಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಏನಾರ ಫಾರ್ಮುಲಾಸ್ ಇದ್ರೆ ಆ ಫಾರ್ಮುಲಾಸ್ನ ಬರ್ಕೊಳ್ಳೋ ಟೈಮ್ ಇದು. ಓಕೆ, ಸೊ ಇದನ್ನೇ ಹೇಳೋದು ನಾನು. ಆ 10 minutes ಟೈಮ್ ಗ್ಯಾಪ್ ಏನಿದೆ, ಆ ಟೈಮ್ ಗ್ಯಾಪಲ್ಲಿ ನಿಮಗೆ ಇಲ್ಲಿ ಎಷ್ಟಾಗುತ್ತೋ ಫಾರ್ಮುಲಾಸ್ ನೀವು ಬರ್ಕೊಂಡ್ಬಿಟ್ರೆ, ಅಂದರೆ ಪೆನ್ಸಿಲ್ ಅಲೋ ಇರಲ್ಲ, ತೊಗೊಂಡೋಗಿರ್ರಿ. ಅಲೋ ಮಾಡಿದ್ರೆ ಬರೀಬೋದು. ಯಾಕಂದರೆ ಪೆನ್ಸಿಲ್ ಇದ್ರೆ ಅಳಿಸಿ ಬರೀಬೋದು, ಅಲೋ ಮಾಡಲ್ಲ ನಂಗೆ ಅನಿಸ್ದಂಗೆ. ಪೆನ್ನಲ್ಲಿ ನೀವು ಬರಿಬೇಕಾಗುತ್ತೆ. ಓಕೆ, ಸೊ ಎಷ್ಟು ಚಿಕ್ಕದಾಗುತ್ತೋ ಚಿಕ್ಕದಾಗೆಲ್ಲ ಆ ಫಾರ್ಮುಲಾಸ್ ನಿಮ್ಗೆ ಯಾವುದು ಏನು ಮಾಡಿರ್ತೀರ ಅದನ್ನು ರಿವಿಷನ್ ಮಾಡಿಕೊಂಡು ಬರೆದ್ಬಿಟ್ರೆ ನಿಮಗೆ ನೆಕ್ಸ್ಟ್ ಹೆಲ್ಪ್ಫುಲ್ ಆಗುತ್ತೆ. ದಿಸ್ ಇಸ್ ದ ಒನ್ ಮೇನ್ ಥಿಂಗ್ ಯು ನೀಡ್ ಟು ಡೂ ಇನ್ 10 minutes. ಏನು
ಫಸ್ಟ್ ಇದನ್ನು ಬರೀಬೇಕು, ವರ್ಷನ್ ಕೋಡ್ ಇವೆಲ್ಲ ಬರೆದ್ಬಿಟ್ಟು ನಿಮ್ಗೆ ಏನು ಗೊತ್ತಿದೆ ಫಾರ್ಮುಲಾಸು ಅದನ್ನು ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ಅವಾಗ ಏನಾಗುತ್ತೆ ನಿಮಗೆ ಲಾಸ್ಟ್ ಮಿನಿಟಲ್ಲಿ ಏನು ರಿವಿಷನ್ ಮಾಡ್ಕೊಂಡಿರ್ತೀರ ಇಲ್ಲಿದ್ದಾಗ ನಿಮ್ಗೆ ಎಕ್ಸಾಕ್ಟಾಗಿ ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ಹುಷಾರಾಗಿರಿ, ಕೆಲವರು ಸೆಂಟರ್ಸಲ್ಲಿ ನೀವು ಬರೆಯೋಕೆ ಹೋದರೆ ಇಲ್ಲಿ ಬಿಡಲ್ಲ ಇಲ್ಲಿ. ಓಕೆ, ಅವಾಗ ಹೋಲ್ಡ್ ಮಾಡಿ, ಕ್ವಶನ್ ಪೇಪರ್ ಬೆಲ್ ಆಗಿದ ತಕ್ಷಣ ಯು ಕ್ಯಾನ್ ರೈಟ್ ಆಲ್ ದ ಫಾರ್ಮುಲಾಸ್ ಹಿಯರ್. ಓಕೆ, ಸೊ ಇವಾಗ 2 ಗಂಟೆಗೆ ಬೆಲ್ ಆಗುತ್ತೆ, ಬೆಲ್ ಆದಾಗ ಹಿಂಗೆ ಓಪನ್ ಆಗುತ್ತೆ, ಓಪನ್ ಆದಾಗ ನೋಡಿ ಹಿಂಗೆ ಬರುತ್ತೆ, ನೋಡಿ ಈ ಥರ ಬರುತ್ತೆ, ಒಳಗಡೆ ಈ ಥರ ವ್ಯೂ ಇರುತ್ತೆ ನಿಮ್ಗೆ ಇಲ್ಲಿ. ನೋಡಿ ಇಲ್ಲಿ ಕ್ವಶನ್ ನಂಬರ್ 1 2 3 4 5 6 7 8 9 10. ಸೊ ಇದು ಬಂದು ನೋಡಿ ಫಸ್ಟ್ ಮ್ಯಾಥ್ಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಓಕೆ, ಆರ್ಡ್ರ್ ಬಂದು ಹೆಂಗ್ ಬೇಕಾ ಕೊಡ್ಬೋದು, ಅವ್ರು ಶಫ್ಲಿಂಗ್ ಮಾಡ್ತಾರೆ. ಬಟ್ ಒಂದು ಸ್ಟಾರ್ಟ್ ಆದರೆ ಒಂದು ಎಂಡಿಂಗ್ ಆಗೂ ಹಂಗೆ ಇರುತ್ತೆ. ಅಂದರೆ ಇವಾಗ ಮ್ಯಾಥ್ಸ್ ಬಂದು ಎಷ್ಟು ಹೇಳಿದೆ, ಮ್ಯಾಥ್ಸ್ ಬಂದು 20 ಮಾರ್ಕ್ಸ್ ಇದೆ, ಕರೆಕ್ಟಾ? ಈ 20 ಮಾರ್ಕ್ಸ್ ಅಂದರೆ ಮ್ಯಾಥ್ಸ್ ಬಂದು 20 ಕ್ವಶನ್ ಕೊಡ್ತಾರೆ. ಸೊ ವರ್ಷನ್ A1 ಅಲ್ಲಿ ಫಸ್ಟ್ ಮ್ಯಾಥ್ಸ್ ಕೊಟ್ಟಿದ್ದಾರೆ ನೋಡಿ, ಕ್ವಶನ್ ನಂಬರ್ 1 ಇಂದ 10 ಇಲ್ಲಿಗೆ ಬರುತ್ತೆ, ಮತ್ತು 11 ಇಂದ 16 20 ನೋಡಿ ಕಂಪ್ಲೀಟ್ ಮ್ಯಾಥ್ಸ್ ಬರುತ್ತೆ. ಕಂಪ್ಲೀಟ್ ಫಸ್ಟ್ 2 ಪೇಜಸ್, ಫಸ್ಟ್ 4 ಪೇಜಸ್ 1 2 3 and 4 ಕಂಪ್ಲೀಟ್ ಮ್ಯಾಥ್ಸ್ ಇದೆ. ಇದರಲ್ಲಿ ಫಸ್ಟು ಟ್ರಿಗ್ನೋಮೆಟ್ರಿ, ಫಸ್ಟ್ ಮ್ಯಾಟ್ರಿಸಸ್ಸು, ಆಮೇಲೆ ಸ್ಟ್ರೈಟ್ ಲೈನ್ಸು, ಆಮೇಲೆ ಟ್ರಿಗ್ನೋಮೆಟ್ರಿ, ಆಮೇಲೆ ಡಿಫ್ರೆನ್ಸಿಯೇಷನ್ನು, ಆಮೇಲೆ ಇಂಟಿಗ್ರೇಷನ್, ಈ ಥರ ಡಿವೈಡ್ ಆಗುತ್ತೆ. ಇದರಲ್ಲಿ ಬೇಕಾದ್ರೆ ಶಫ್ಲಿಂಗ್ ಆಗ್ಬೋದು, ಡಸಂಟ್ ಮ್ಯಾಟರ್ ಅವ್ರು ಯಾವ ಥರ ಶಫ್ಲಿಂಗ್ ಮಾಡ್ತಾರಂತ. ಸೊ A1 ಸೀರೀಸ್ ಇರೋದ್ರಿಂದ A1 ಸೀರೀಸ್ ಇರೋದ್ರಿಂದ ನಿಮಗೆ ಆರ್ಡ್ರಲ್ಲೇ ಬಂದ್ಬಿಡುತ್ತೆ ನಿಮಗೆ. ಸೊ ಮ್ಯಾಥ್ಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಬಂದು ಯಾವುದು SND ಬಂದಿದೆ ನೋಡಿ, SND ಬಂದಿದೆ 21 ಇಂದ 40, 21 ಇಂದ 40 SND. ನೆಕ್ಸ್ಟ್ ಬಂದು ಯಾವುದು IT ಸ್ಕಿಲ್ಸ್, ನೆಕ್ಸ್ಟ್ ಬಂದು IT ಸ್ಕಿಲ್ಸ್ ಬಂದಿದೆ 41 to 60, 41 ಇಂದ 47, 47 ಇಂದ 48, 48 ಇಂದ 54, 54 ಇಂದ 60. IT ಸ್ಕಿಲ್ಸ್ ಇಲ್ಲಿ ಮುಗಿಯುತ್ತೆ, 60 ಮುಗಿಯುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಯಾವುದು FEEE ಸ್ಟಾರ್ಟ್ ಆಗ್ತದೆ ನೋಡಿ, 61 ಇಂದ 66, 67 ಇಂದ 73, 73 ಇಂದ ಅದಾದಮೇಲೆ 74 ಇಂದ 80, 80ವರೆಗೂ FEEE ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಬಂದು ನಿಮಗೆ PMS ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸ್ಟಾರ್ಟ್ ಆಗ್ತಾ ಇದೆ 81 ಇಂದ 84. ಸೊ ಈ ಥರ ಎಲ್ಲಿಗೆ ಹೋಗ್ಬಿಟ್ಟು ಲಾಸ್ಟಲ್ಲಿ ನಿಮಗೆ ನೋಡಿ 92. ಸೊ ಈ ಥರ 100 ಮಾರ್ಕ್ಸ್. ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ವ್ಯೂ ಇಲ್ಲಿದೆ ನಿಮಗೆ ಇಲ್ಲಿ. ಸೊ ಇವಾಗ ನಿಮಗೆ ಇಲ್ಲಿ ಮ್ಯಾಥ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಮೋಸ್ಟ್ಲಿ ಮ್ಯಾಥ್ಸ್ ಬಿಟ್ಟು, ಯಾವುದು ಮ್ಯಾಥ್ಸ್ ಒಂದು ಬಿಟ್ಟು ಇನ್ಯಾವುದಕ್ಕೂ FEEE ಸ್ವಲ್ಪ ಪ್ರಾಬ್ಲಮ್ಸ್ ಬಿಟ್ಟರೆ ಇನ್ಯಾವುದಕ್ಕೂ ವರ್ಕಿಂಗ್ ಸ್ಪೇಸ್ ಬೇಕಾಗಿರಲ್ಲ. ಬಟ್ ಎಲ್ಲ ಕಡೆ ನಿಮ್ಗೆ ಎಲ್ಲ ಪೇಜಲ್ಲಿ ನೋಡಿದ್ರೆ ನಿಮಗೆ ನೋಡಿ ರಫ್ ವರ್ಕ್ ಕಾಣಿಸ್ತಾ ಇದೆಯಾ, ರೆಫರೆನ್ಸ್ ಸ್ಪೇಸ್ ಫಾರ್ ರಫ್ ವರ್ಕ್ ಕಾಣಿಸ್ತಾ ಇದೆಯಾ ನೋಡಿ. ಪೇಜ್ ನಂಬರ್ 2 ನೋಡಿ, ಇದು ಪೇಜ್ ನಂಬರ್ 1, ಇದು ಪೇಜ್ ನಂಬರ್ 1 ಕಾಣಿಸ್ತಾ, ಪೇಜ್ ನಂಬರ್ 1 ಇದು ಪೇಜ್ ನಂಬರ್ 2 A1 ಅಂದರೆ ವರ್ಷನ್ ಕೋಡ್ ಇದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇದೆ. ಸೊ ನೀವು ಒಂದು ಅಡ್ವಾಂಟೇಜ್ ಇಲ್ಲಿ ನೋಡಿ, ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇದೆ, ಮತ್ತು ಇಲ್ಲಿ ಬಂದು ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇದೆ. ಸೊ ಈಚ್ ಪೇಜಲ್ಲಿ ನಿಮಗೆ ಎಲ್ಲ ಥರ ಬರ್ತಾ ಹೋಗುತ್ತೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ, ಈಚ್ ಪೇಜಲ್ಲಿ ನಿಮ್ಗೆ ಬರ್ತಾ ಹೋಗುತ್ತೆ ನಿಮಗೆ ಇಲ್ಲಿ. ಸೊ ಇಲ್ಲಿ ಒಂದು ಚೇಂಜಸ್ ಏನು ಅಂದರೆ DCETಗೂ ಡಿಪ್ಲೊಮೋದಲ್ಲಿ ಒಂದು ಕ್ವಶನ್ ಪೇಪರ್ ತಗೊಂಡ್ರೆ ಒಂದು ಡಾಟ್ ಇಡೋಂಗಿಲ್ಲ, ಈ ಥರ ಒಂದು ಟಿಕ್ ಮಾಡೋಂಗಿಲ್ಲ, ಈ ಥರ ಒಂದು ಮಾರ್ಕ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಓಕೆ, ಬಟ್ ಇಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು. ನೀವು ಇಲ್ಲಿ ಅದೊಂದು ಅರ್ಥ ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಬೋದು ರೀ, ಎಷ್ಟು ಬೇಕಾದ್ರೂ ಸ್ಕ್ರಾಚ್ ಮಾಡ್ಬೋದು, ಡಾರ್ಕ್ ಮಾಡ್ಬೋದು, ಇಂಟು ಮಾಡ್ಬೋದು, ಇವೆಲ್ಲ ಮಾಡ್ಬೋದು ನೀವು ಇಲ್ಲಿ. ಓಕೆ, ಇವೆಲ್ಲ ಬ್ಲಾಂಕ್ ಸ್ಪೇಸ್ ಏನಿದೆ ಇವೆಲ್ಲಾನು ಯುಟಿಲೈಸ್ ಮಾಡ್ಕೊಬೋದು ನೀವು ಇಲ್ಲಿ, ನನಗೆ ಏನು ಬೇಕೋ ಬರ್ಕೊಂಡು ಹೋಗ್ಬೋದು ನೀವು ಇಲ್ಲಿ. ಓಕೆ, ಸೊ ಕ್ವಶನ್ ಪೇಪರ್ ಇದೆ, ಮಾರ್ಕ್ ಮಾಡಬಾರ್ದು ತರೇನಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಕೇಳ್ತಾನೆ, ಇಲ್ಲ ವ್ಯಾಲ್ಯೂ ಕೇಳ್ತಾನೆ, ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಯಾವ್ದು ಬೇಕೋ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಕೋಬೇಡಿ, ಅದನ್ನು ಹೇಳ್ತೀನಿಲ್ಲ ಡೀಟೇಲ್ ಆಗಿ ಬಂದಾಗ. ಡೈರೆಕ್ಟ್ ಆಗಿ ನೀವು ಆನ್ಸರ್ ಗೊತ್ತಾಗಿದ ತಕ್ಷಣ OMR ಶೀಟ್ ಟ್ರಾನ್ಸ್ಫರ್ ಮಾಡಬಾರ್ದು, ವೆಯ್ಟ್ ಮಾಡಬೇಕು, ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಲೇಟರ್ ಆನ್ ಟ್ರಾನ್ಸ್ಫರ್ ಮಾಡಬೇಕು. ಅದು ಯಾವ ಥರ ಮಾಡಬೇಕು ಎಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಇನ್ನೂ ಒಂದ್ಸಲ ಈ ಸಲ ಮಾಡ್ತೀನಿ. ಸೊ ಅದಕ್ಕೆ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತು ಚಾನಲ್ ಫಾಲೋ ಅಪ್ ಮಾಡಿ, ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ, ಈಸಿ ಆಗುತ್ತೆ ನಿಮಗೆ. ಓಕೆ, ಸೊ ಏನು ಬೇಕಾದ್ರೆ ಸ್ಪೇಸ್ ಯುಟಿಲೈಸ್ ಮಾಡ್ಕೊಳ್ಳಿ, ಅದೇ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಮೇನ್ ಥಿಂಗ್, ಒಂದು ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ, ಈ ಥರ ಬರುತ್ತೆ ಅಂದರೆ ಇದು ಬಂದು A1 ಸೀರೀಸು ನೋಡಿ, ಇದು A1 ಸೀರೀಸು. ನೆಕ್ಸ್ಟ್ ಬಂದು A3 ಸೀರೀಸ್ ನೋಡಿ, A3 ಸೀರೀಸ್ ಒಂದು ಕ್ವಶನ್ ಪೇಪರ್ ಇದೆ, ಸೇಮ್ ಅದೇ ಥರನೇ ಎಲ್ಲ ಸೇಮ್ ಬರುತ್ತೆ. ಅಗೇನ್ 20 ಕ್ವಶನ್ ಪೇಪರ್ 20 ಪೇಜ್ ಬರುತ್ತೆ. ಇಲ್ಲೂ ಲಾಸ್ಟ್ ಪೇಜಲ್ಲಿ ಬ್ಲಾಂಕ್ ಶೀಟ್ ಇರುತ್ತೆ, ಎಲ್ಲ ಪೇಜಲ್ಲೂ ಹಂಗೆ ಬರುತ್ತೆ ನೋಡಿ. A3 ಇಲ್ಲಿ ಹೆಂಗೆ ಮಾಡಿದ್ದಾನೆ ಅಂದರೆ, A3 ಫಸ್ಟ್ ಬಂದು SND ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇಲ್ಲಿ A1 ಅಲ್ಲಿ ಮ್ಯಾಥ್ಸ್ ಸ್ಟಾರ್ಟ್ ಆಯಿತು ನೋಡಿ, ಇಲ್ಲಿ A1 ಅಲ್ಲಿ ಮ್ಯಾಥ್ಸ್ ಸ್ಟಾರ್ಟ್ ಆಯಿತು, ಇಲ್ಲಿ ಬಂದು SND ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. SND ಸ್ಟಾರ್ಟ್ ಮಾಡಿದ್ರೆ 1 to 20 ನೋಡಿ, 1 to 20 ಇಲ್ಲಿ 1 to 20 ಕಂಪ್ಲೀಟ್ SND ಹೋಗುತ್ತೆ. SND ಆದಮೇಲೆ ಮತ್ತೆ FEEE ಹೋಗುತ್ತೆ. FEEE ಆದಮೇಲೆ 41 ಇಂದ FEEE ಆದಮೇಲೆ ಒಂದು ನಿಮಿಷ. ಓಕೆ, 21 ಇಂದ IT ಸ್ಕಿಲ್ಸ್ ಆದಮೇಲೆ 41 ಇಂದ FEEE ಬರ್ತಾ ಇದೆ. 41 to 60 FEEE ಆದಮೇಲೆ 61 ಇಂದ PMS ಇದೆ. ಲಾಸ್ಟಲ್ಲಿ ಮ್ಯಾಥ್ಸ್ ಬರುತ್ತೆ ನಿಮಗೆ, ಅಂದರೆ 81 ಇಂದ ಮ್ಯಾಥ್ಸ್ ಬರುತ್ತೆ ನೋಡಿ, ಇಲ್ಲಿ 81 ಇಂದ ಮ್ಯಾಥ್ಸ್ ಬರುತ್ತೆ. ಸೇಮ್ ಕ್ವಶನ್ಸು ಡಿಫರ್ ಮಾಡ್ತಾರೆ. ಲಾಸ್ಟ್ ಟೈಮ್ ಏನು ಮಾಡಿದ್ರು 20 ಹಂಗೆ ಕೊಟ್ಬಿಟ್ಟಿದ್ರು, ಈ ಸಲ ಚೇಂಜಸ್ ಮಾಡ್ಬೋದು. ಇದು KE ಅವರು ಎವ್ರಿ ಟೈಮ್ ವೇರಿ ಮಾಡ್ತಾ ಇರ್ತಾರೆ, ಈ ಥರನೇ ಕೊಡ್ತಾರೆ ಅಂತ ಇವಾಗ ಹೇಳ್ಬೋದು. ಸರ್ ಇವಾಗ ಇಲ್ಲಿ A1 ಸೀರೀಸಲ್ಲಿ ಫಸ್ಟ್ ಮ್ಯಾಥ್ಸ್ ಕೊಟ್ಬಿಟ್ಟಿದ್ದಾರೆ, ಆಮೇಲೆ SND ಕೊಟ್ಬಿಟ್ಟಿದ್ದಾರೆ, PMS ಕೊಟ್ಬಿಟ್ಟಿದ್ದಾರೆ, IT ಸೀರೀಸ್ ಕೊಟ್ಬಿಟ್ಟಿದ್ದಾರೆ, FEEE ಕೊಟ್ಬಿಟ್ಟಿದ್ದಾರೆ, ಈ ಸಲ ಹಂಗೆ ಕೊಡ್ತಾರಾ ಸರ್ ಅಂತಂದರೆ ಗೊತ್ತಿಲ್ಲ.
ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ 20 ಮಾರ್ಕ್ಸ್ ಒಟ್ಟಿಗೆ ಕೊಟ್ಟಿದ್ದಾರೆ, ಅಲ್ಲಿ ಏನಿದೆ ಹಂಗೆ ಮಾಡಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೇಕಾ ಚೇಂಜ್ ಆಗ್ಬೋದು, 10 ಕ್ವಶನ್ ಅದು ಕೊಡ್ಬೋದು, 10 ಕ್ವಶನ್ ಇದು ಕೊಡ್ಬೋದು, ಗೊತ್ತಿಲ್ಲ, ಎಲ್ಲದಕ್ಕೂ ರೆಡಿ ಆಗಿರಬೇಕು. ಬಟ್ ಒಂದು ಥಿಂಗ್ ಏನು ಅಂತಂದರೆ, ಫಸ್ಟ್ ಮ್ಯಾಥ್ಸ್ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಮ್ಯಾಥ್ಸ್ ಮುಗಿಯೋವರೆಗೂ ಬರಲ್ಲ, ಅಲ್ಲಿ ಬೇಕಾದ್ರೆ ಶಫ್ಲಿಂಗ್ ಆಗ್ಬೋದು, ಮೋಸ್ಟ್ಲಿ ಆಗ್ಬೋದು. SND ತಗೊಂಡ್ರೆ SND ಕಂಪ್ಲೀಟ್ ಬರುತ್ತೆ, FRRR ತಗೊಂಡ್ರೆ FRRR ಕಂಪ್ಲೀಟ್ ಬರುತ್ತೆ. ಈ ಥರ ಆ ಸೆಕ್ಷನ್ ಮುಗಿದ ಮೇಲೆ ನೆಕ್ಸ್ಟ್ ಸೆಕ್ಷನ್ ಹೋಗೋ ಚಾನ್ಸಸ್ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದೆ ಅಂದರೆ, ನಿಮ್ಗೆ ಇಲ್ಲಿ ಈ ಥರ ಏನು ನಿಮಗೆ ಎಲ್ಲ ಬ್ಯಾಲೆನ್ಸ್ ಸಿಗುತ್ತೋ, ಇಲ್ಲಿ ಏನು ಸಿಗುತ್ತೋ ಎಲ್ಲ ಕಡೆ ವರ್ಕ್ ಮಾಡ್ಬೋದು ರೀ, ಎಲ್ಲ ಕಡೆ ವರ್ಕ್ ಮಾಡ್ಕೋಬೋದು, ಎಲ್ಲ ಕಡೆ ಎಂಟ್ರಿ ಮಾಡ್ಬೋದು. ಸೊ ಅದೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ, ಸ್ಪೇಸ್ ಏನಿದೆ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಸ್ಪೇಸಿಂಗ್ ಇದೆ ಇಲ್ಲೋ ನೋಡಿ, ಇಲ್ಲೂ ಬರಿಬೋದಪ್ಪ ನೀವು, ಇಲ್ಲೂ ಬರಿಬೋದು, ಏನು ಪ್ರಾಬ್ಲಮ್ ಏನಿಲ್ಲ, ಇಲ್ಲೂ ಬರಿಬೋದು ಜಾಗ ಸಾಕಾಗಿಲ್ಲ ಅಂದರೆ. ಸೊ ಅದಕ್ಕೆ ಬೆಟರ್ ಪೆನ್ಸಿಲ್ ಅಂತ ತಗೊಂಡೋಗಿರಿ, ಅಲೋ ಮಾಡಿದ್ರೆ ಪೆನ್ಸಿಲ್ ಬರೆದ್ರೆ ನಿಮಗೆ ಸ್ಪೇಸಿಂಗ್ ಉಳಿಯುತ್ತೆ. ಬರೆದ್ಮೇಲೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಲ್ಟ್ ಹಾಕ್ಬಿಡ್ಬೋದು. ಇಲ್ಲ ಪೆನ್ನಲ್ಲೇ ಮಾಡ್ತೀರಂದ್ರೆ ಪೆನ್ನಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ಳಿ, ದೊಡ್ಡದಾಗಿ ಮಾಡೋಕೆ ಹೋಗ್ಬೇಡಿ, ಯಾಕಂದ್ರೆ ಸ್ಪೇಸಿಂಗ್ ಕಡಿಮೆ ಇದೆ ನೋಡಿ, ಇಲ್ಲಿ ಸ್ಪೇಸಿಂಗ್ ಕಡಿಮೆ ಇದೆ. ಈ ಸಲ ಅಷ್ಟೇ 20 ಪೇಜ್, ಮ್ಯಾಕ್ಸಿಮಮ್ 20-21 ಬರ್ಬೋದು. ರಫ್ ವರ್ಕ್ ಇನ್ನೊಂದು ಪೇಜ್ ಎಕ್ಸ್ಟೆಂಡ್ ಆದರೆ ಇನ್ನೊಂದು ಪೇಜ್ ಸಿಗ್ಬೋದು ನಿಮಗೆ ರಫ್ ವರ್ಕ್ ಅಂದ್ಬಿಟ್ಟು, ಅಷ್ಟೇ, ಅದ್ರ ಮೇಲೆ ಜಾಸ್ತಿ ವೇರಿಯೇಷನ್ಸ್ ಆಗಲ್ಲ. ಸೊ ಇಷ್ಟು ಥಿಂಗ್. ಸೊ ದಿಸ್ ಇಸ್ ದ ವ್ಯೂ ಆಫ್ ಎ DCET ಕ್ವಶನ್ ಪೇಪರ್. ಕೇಳ್ತಾ ಇದ್ರಲ್ಲ, ಸೊ ದಿಸ್ ಇಸ್ ದ ವ್ಯೂ ನೋಡಿ, ಎಲ್ಲ ಈ ಥರ ಬರ್ತಾ ಹೋಗುತ್ತೆ ನಿಮಗೆ. ಓಕೆ, ಸೊ ಈ ಕ್ವಶನ್ ಪೇಪರ್ನ ಸಾಫ್ಟ್ ಕಾಪಿನ ನಾನು ND Academy DCET 2024 ಕೋರ್ಸಲ್ಲಿ ಇಟ್ಟಿದ್ದೀನಿ. ಎನಿ ಸ್ಟೂಡೆಂಟ್ ಕ್ಯಾನ್ ಡೌನ್ಲೋಡ್ ದ ಸಾಫ್ಟ್ ಕಾಪಿ. ಓಕೆ, ಕೋರ್ಸ್ಗೆ ಹೋದರೆ ಕೋರ್ಸ್ ಡಿಸ್ಕ್ರಿಪ್ಷನ್ನು ಕೆಳಗಡೆ, ಕೋರ್ಸ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಫಸ್ಟ್ ಲೈನಲ್ಲೂ ಇಟ್ಟಿರ್ತೀನಿ. ಸೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆ್ಯಪಲ್ಲಿ ಹೋದರೆ ನಿಮಗೆ ಕಂಟೆಂಟ್ಸಲ್ಲಿ ಹೋದರೆ ಅಲ್ಲಿ ನಿಮಗೆ ಈಸಿಯಾಗಿ ಆಕ್ಸೆಸಿಬಿಲಿಟಿ ಸಿಗುತ್ತೆ ನಿಮಗೆ. ಈ ಸಾಫ್ಟ್ ಕಾಪಿ ಯಾವುದೊಂದು ವರ್ಷನ್ ಇಟ್ಟಿದ್ದೀನಿ, A3 ಏನೋ ಇಟ್ಟಿದ್ದೀನಿ, ಕೀ ಆನ್ಸರ್ ಇಟ್ಟಿದ್ದೀನಿ, ಇದು ಮಾಡ್ಕೊಬೋದು. ಸೊ ದಿಸ್ ಇಸ್ ದ ಓವರ್ ಆಲ್ ವ್ಯೂ. ಕೇಳ್ತಾ ಇದ್ರಲ್ಲ, ಸರ್ ಒಂದು ವ್ಯೂ ಕೊಡಿ, ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ, ಸಿಲೆಬಸ್ ಯಾವ ಥರ ಇದೆ ಅಂತ. ಸಿಲೆಬಸ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಅದು ಓವರ್ ಆಲ್ ವ್ಯೂ ಕೊಟ್ಟಿದ್ದೀನಿ. ದಿಸ್ ಇಸ್ ದ ನ್ಯೂ ಸಿಲೆಬಸ್. ಆಮೇಲೆ ಈ ಸಿಲೆಬಸ್ ಬಂದು ಎಲ್ಲ ಸಿಲೆಬಸ್ ಅವ್ರಿಗೆ, ಈ DCET ನ್ಯೂ ಸಿಲೆಬಸ್ ಇದು, C20 ಸಿಲೆಬಸ್ ಇದು, DCET C20 ಸಿಲೆಬಸ್ ಇದು ಬಂದು ಎಲ್ಲ ಸಿಲೆಬಸ್ ಅವರಿಗೆ, ಅಂದರೆ C15, C20, C9 ಅಥವಾ C3 ಯಾರಿದ್ರೂ ಇದೇ ಸಿಲೆಬಸ್ ಓದಬೇಕು. ಸೊ ಎಲ್ಲರಿಗೂ ಕಾಮನ್ ಆಗಿ ಇದೇ ಸಿಲೆಬಸ್ಸು. ಇದೇ ಸಿಲೆಬಸ್ ಮೇಲೆ ನಾನು ಕೋಚಿಂಗ್ ಸ್ಟಾರ್ಟ್ ಮಾಡಿರೋದು. ಎನಿ ಬ್ರಾಂಚ್ ವೈಸ್ ಇಲ್ಲ, ಇವಾಗ ಎಲ್ಲ ಬ್ರಾಂಚ್ವರೆಗೂ ಒಂದೇ ಸಿಲೆಬಸ್, ಇದೇ ಸಿಲೆಬಸ್ ಬರುತ್ತೆ. 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಬರುತ್ತೆ. ನಾವು ಟೈಮಿಂಗ್ಸ್ ಇಲ್ಲ ಇಂಡಿಕೇಟ್ ಆಗಿದೆ. ಸೊ ಮ್ಯಾಕ್ಸಿಮಮ್ ಟೈಮ್ ನಿಮಗೆ 180 ಮಿನಿಟ್ಸ್ ಇದೆ, ಅಂದರೆ 3 ಅವರ್ಸ್ ಇರುತ್ತೆ. ಟೋಟಲ್ ಡ್ಯೂರೇಷನ್ ಬಂದು 200 ಮಿನಿಟ್ಸ್ ಇದೆ. 200 ಮಿನಿಟ್ಸ್ ಯಾಕೆ ಅಂತಂದರೆ 20 ಮಿನಿಟ್ಸ್ ನಿಮಗೆ ಅರ್ಲಿ ಬಿಡ್ತಾರೆ. ಅಂದರೆ 2 ಗಂಟೆ ಕ್ವಶನ್ ಪೇಪರ್ 2 ಗಂಟೆಗೆ ಇದ್ದರೆ ನಿಮಗೆ 2 o'clock ಇದ್ದರೆ 1:40ಗೆ ಬಿಡ್ತಾರೆ. 1:40ಇಂದ OMR ಫಿಲಪ್ ಮಾಡಬೇಕು, 1:40ಇಂದ 1:50ವರೆಗೂ OMR ಫಿಲಪ್ ಮಾಡಬೇಕು, 1:50ಗೆ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಓಕೆ, ಸೊ ಈ ಥರ ಡಿಸ್ಕ್ರಿಪ್ಟಿವ್ ಆಗುತ್ತೆ. ಸೊ ದಿಸ್ ದ ಓವರ್ ಆಲ್ ವ್ಯೂ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆ ಬೇಕಾಗಿರೋ ವಿಡಿಯೋ ತುಂಬ ಜನ ಕೇಳ್ತಾ ಇದ್ರಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಸರ್ ಈ ಥರ ಒಂದು ವಿಡಿಯೋ ಮಾಡಿ ಅಂತ. ತುಂಬ ಕಮೆಂಟ್ಸ್ ಬರ್ತಾ ಇತ್ತು, ಪಾಸಿಟಿವ್ ಕಮೆಂಟ್ಸ್. ಆಮೇಲೆ ಯಾರು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಕಮೆಂಟ್ ವಿಡಿಯೋಸ್ ನೋಡ್ತೀರಾ ದಯಮಾಡಿ ನೀವು ಫ್ರೆಂಡ್ಸ್ಗೆಲ್ಲ ಈ ಲಿಂಕ್ನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ನೋಡ್ರಿ, ನಾನು ಕೋಚಿಂಗ್ ಇಸ್ ಎ ಪಾರ್ಟ್ ಆಫ್ ಎ ಪ್ರಮೋಷನ್. ನನ್ನ ಪ್ರಮೋಷನ್ ಏನಿದೆ ಇಟ್ಸ್ ಪಾರ್ಟ್ ಆಫ್ ಎ ವಿಡಿಯೋ. ಓಕೆ, ನಾನು ಫ್ರೀ ಆಗಿದ್ದವ್ರಿಗೂ ಯಾರು ಚಾನಲ್ ಫಾಲೋ ಅಪ್ ಮಾಡ್ತೀರೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಕೋಚಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದ್ರೆ ಸ್ಟೂಡೆಂಟ್ಸ್ ಗೊತ್ತಾಗಬೇಕಲ್ಲ ನಾನು ಮಾಡ್ತಾ ಇದ್ದೀನಿ ಇಲ್ಲ ಅಂತ. ನನ್ನ ಬಂದು ಆನ್ಲೈನ್ ಕೋಚಿಂಗು, ನಾನು ಎಲ್ಲೂ ಅಡ್ವರ್ಟೈಸ್ ಕೊಡಲ್ಲ. ಮೈ ಚಾನಲ್ ಇಸ್ ದ ಓನ್ಲಿ ವೇ ಆಫ್ ಅಡ್ವರ್ಟೈಸಿಂಗ್. ಸೊ ಪ್ರಮೋಷನ್ ಇದ್ದೇ ಇರುತ್ತೆ. ಸೊ ಬೈಕೊಂಬೇಡಿ ಜಾಸ್ತಿ, ಯಾಕಂದರೆ ಸ್ವಲ್ಪ ಪ್ರಮೋಷನ್ ಇದ್ದೇ ಕೊಟ್ಟಿರ್ತೀನಿ. ಆಮೇಲೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಕೆಲವರಿಗೆ. ಸೊ ಡೋಂಟ್ ವರಿ, ಇಟ್ಸ್ ಅ ಪಾರ್ಟ್ ಅಂತ ಹೇಳಿದ್ನಲ್ಲ ಆ ಥರ. ಸೊ ಇಂಟ್ರೆಸ್ಟ್ ಇರೋ ಕೋಚಿಂಗ್ ಜಾಯ್ನ್ ಆಗ್ಬೋದು. ಒಳ್ಳೆ ಕೋಚಿಂಗ್ ಕೊಡ್ತೀನಿ. ಲಾಸ್ಟ್ ಟೈಮ್ ವಿತಿನ್ 111 ಮೆಂಬರ್ಸ್ ಬಂದಿದ್ದರು. 9th ರ್ಯಾಂಕ್ ಬಂದಿತ್ತು ಸ್ಟೇಟ್ಗೆ. ಸೊ ಈ ಥರ ಎಲ್ಲ ಇದೆ. ಎಲ್ಲ ಇನ್ಫಾರ್ಮೇಷನ್ ಕೋರ್ಸಲ್ಲಿದೆ ರೀ. ಫೀಡ್ಬ್ಯಾಕು ನಾನು ಹೇಳೋದಲ್ರಿ, ಸ್ಟೂಡೆಂಟ್ಸ್ ಹೇಳಬೇಕು. ಎಲ್ಲ ಇನ್ಫಾರ್ಮೇಷನ್ನು ಕೋರ್ಸಲ್ಲಿದೆ. ಆ ಕೋರ್ಸ್ ಲಿಂಕು ಕೆಲವು ಡಿಸ್ಕ್ರಿಪ್ಷನ್ಲಿದೆ, ಹೋಗಿ ಚೆಕ್ ಮಾಡಿ ಜಾಯ್ನ್ ಆಗಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮೋ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಪ್ಪ. ಹಾಗೆ ಶೇರ್ ಮಾಡೋದು ಮರಿಬೇಡ್ರಪ್ಪ. ಹಾಗೆ ಲೈಕ್ ಮಾಡೋದು ಮರಿಬೇಡ್ರಪ್ಪ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.